ನಮ್ಮ ಮೂರನೇ ದಿನದ ಪಾದಯಾತ್ರೆಯನ್ನು ಇವತ್ತು ಶುರು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಎಲ್ಲ ಶಾಸಕ ಮಿತ್ರರು, ಅದೇ ರೀತಿ ಬಿಜೆಪಿ ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರು ಮತ್ತು ಪಕ್ಷದ ಮುಖಂಡರು ನೋಡ್ತಾ ಇದ್ರಿ ಉತ್ಸಾಹ ಬೆಳವಣಿಗೆನೇ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ಇವತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಬರ್ತಾ ಇದ್ದಾರೆ. ದಿನೇ 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 ನಮ್ಮ ಈ ಪಾದಯಾತ್ರೆ ಇನ್ನೂ ಕೂಡ ಹೆಚ್ಚು ವಿಶ್ವಾಸದಿಂದ ಉತ್ಸಾಹದಿಂದ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ. ಇದರ ಪರಿಣಾಮ ಆಡಳಿತ ಪಕ್ಷಕ್ಕೆ ನಿದ್ದೆ ಬರ್ತಾ ಇಲ್ಲ. ನಿನ್ನೆ ದಿನ ತಾವು ನೋಡಿದ್ರಿ, ಕಾಂಗ್ರೆಸ್ ಪಕ್ಷದ ದೆಹಲಿಯಿಂದ ಅವರ ಹೈಕಮಾಂಡ್ ವೇಣುಗೋಪಾಲ್ ಅವರಿರ್ಬೋದು, ಸುರ್ಜೇವಾಲಾ ಅವರಿರ್ಬೋದು ಬಂದು ಶಾಸಕರಿಗೆ ಪಾಠ ಹೇಳಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಡಿಫೆಂಡ್ ಮಾಡ್ಕೋಬೇಕು ಅಂತೇಳಿ. ಯಾವ ಮುಖ್ಯಮಂತ್ರಿಗಳು ಇವತ್ತು ಹಗರಣದಲ್ಲಿ ಮುಳುಗೋಗಿದ್ದಾರೆ, ಯಾವ ಕಾಂಗ್ರೆಸ್ ಸರ್ಕಾರ ಇವತ್ತು ಹಗರಣಗಳಲ್ಲಿ ಮುಳುಗೋಗಿದೆ, ಇಂಥ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಬಲವಾಗಿ ಸಮರ್ಥನೆ ಮಾಡ್ಕೋಬೇಕು ಅಂತೇಳಿ ದೆಹಲಿ ಗಾಂಧಿ ಕುಟುಂಬದಿಂದ ದೆಹಲಿಯಿಂದ ಸಂದೇಶನ ತಂದಿರತಕ್ಕಂಥ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಶಾಸಕರು ನೀಡಿದ್ದಾರೆ. ಇದರ ಅರ್ಥ ನಮ್ಮ ಹೋರಾಟದ ಚುರುಕವರಿಗೆ ಮುಟ್ಟಿದೆ. ನಮ್ಮ ಹೋರಾಟದ ಪರಿಣಾಮ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂಟಿಗಾಲಿನಲ್ಲಿ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಂತೂ ಸತ್ಯ, ಇದು ನೆಪ ಮಾತ್ರಕ್ಕೆ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ. ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅದೇ ರೀತಿ ಮೈಸೂರಿನ ಮೂಡ ಹಗರಣ, ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ, ಅವರ ಹಣವನ್ನು ದೋಚಿದ್ದಾರೆ. ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಲೇಬೇಕಾಗಿದೆ. ನೋಡಿ ಎಂಥ ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಒಪ್ಕೊಳ್ತೇನೆ, ಇವತ್ತು ವಯನಾಡಿನಲ್ಲಿ ಪಾಪ 100 ಜನ ಮನೆ ಕಳೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು 100 ಮನೆಗಳನ್ನು ಘೋಷಣೆ ಮಾಡಿದ್ರೆ ಒಳ್ಳೇದದು, ತಪ್ಪು ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಜಿಲ್ಲೆ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ಮೈಸೂರು ಜಿಲ್ಲೆಯಲ್ಲಿ ಲಕ್ಷಾಂತರ 1 ಲಕ್ಷಕ್ಕೂ ಹೆಚ್ಚು ಬಡವರು ನಿರ್ಗತಿಕರು ನಿವೇಶನ ಕೊಡಿ ಸ್ವಾಮಿ ಅಂತೇಳಿ ಮೂಡ ಮುಂದೆ ಕಳೆದ 20-25 ವರ್ಷದಿಂದ ಅರ್ಜಿಗಳು ಹಾಗೆ ಬಿದ್ದಿದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇನ್ನೂ ಕೂಡ. ಇದು ರಾಜ್ಯದ ಜನ ಎತ್ತಿರ್ತಕ್ಕಂಥ ಪ್ರಶ್ನೆ. ಇವತ್ತು ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಏನು ಒಂದು ಈ ಸರ್ಕಾರ ಬಂದ ಮೇಲೆ ಬಡವರಿಗೆ ಒಂದು ಮನೆ ಕೊಡಲಿಲ್ಲ. ಇವತ್ತು ಲೂಟಿ ಹೊಡಿತಾ ಇರ್ತಕ್ಕಂಥ ಸರ್ಕಾರ, ಇವತ್ತು ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ. ಹಾಗಾಗಿ ನಮ್ಮ ಪಾದಯಾತ್ರೆ ಒಂದು ಸರಿಯಾದ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಪ್ರಾಮಾಣಿಕವಾಗಿ ಆ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ.